ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವಾಗ ನಾವು ಲವ್ ಸ್ಟೋರಿ ವ್ಲಾಗ್ನ ಪಾರ್ಟ್ 2 ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಹಾಯ್ ಮಾಡಿ. ಎಲ್ಲ ಹಾಯ್. ಎಲ್ಲ ರೆಡಿ ಮಾಡ್ಕೊಂಡ್ವಾ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವರಿದ್ರು. ಆಲ್ರೆಡಿ ಟೈಮ್ ನೋಡಿ 11:21. ನಾನು ಪಕ್ಕದಲ್ಲಿಲ್ಲ ಅಂತಂದ್ರೆ ಶಿ ನೆವರ್ ಸ್ಲೀಪ್ಸ್. ಎಸ್, ಅಂದ್ರೆ ಇಬ್ರು ಕುತ್ಕೊಂಡು ಲಾಗ್ ಮಾಡಿ ಅಂತಿರಲ್ಲ, ಇಬ್ರು ಕುತ್ಕೊಂಡ್ರೆ ಸೇಮ್ ಪ್ರಾಬ್ಲಮ್. ಇವರು ಕುತ್ಕೊಳ್ತಾರೆ. ಮೇ ಬಿ ಅವರು ಬಂದ್ರು ಬರ್ಬೋದು, ಗೊತ್ತಿಲ್ಲ. ಸ್ವಲ್ಪ ಅದಿತಿನ ಅವ್ರು ಎದ್ದು ಹೇಳ್ತಾರೆ. ಎಸ್. ಸೊ ಹೌ ಟು ಸ್ಟಾರ್ಟ್, ವೇರ್ ಟು ಸ್ಟಾರ್ಟ್? ಅಂದರೆ 2019 ಮದುವೆ ಇದು ಅಂತ ಸ್ಟಾರ್ಟ್ ಮಾಡಿದ್ದಲ್ಲಿ. ಹಾಂ, ಸೊ ನಾವು ಮದುವೆ ಆಗಿದ್ದು 2019 ಮೇ ಮಂತಲ್ಲಿ. ಮೇ 16th ವಾಸ್ ಅವರ್ ಮ್ಯಾರೇಜ್ ಡೇ. ಒಂದು ದಿನ ಅಷ್ಟೇ ನಮ್ಮ ಮ್ಯಾರೇಜ್. ಹೇಳಿ, ಕಂಟಿನ್ಯೂ ಮಾಡಿ. ಹೇಳ್ತೀನಿ. ಸೊ ಒಂದು ದಿನ ಮ್ಯಾರೇಜ್. ನೀವು ಫಸ್ಟ್ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ದ್ಯಾಟ್ ನಮ್ಮದು ಲವ್ ಮ್ಯಾರೇಜ್ ಯಾವ ರೀತಿ, ಯಾರು ಪ್ರಪೋಸ್ ಮಾಡಿದ್ದು, ಆಮೇಲೆ ಹೇಗೆ ಕಾಂಟ್ಯಾಕ್ಟ್ ಆದ್ವಿ, ಹೇಗೆ ಸಿಕ್ಕಿದ್ದು, ಎಷ್ಟು ವರ್ಷ ಲವ್ ಅಂತ. ಐ ಥಿಂಕ್ ಹೇಳಿದೀವಿ ಅನ್ಸುತ್ತೆ ಎಷ್ಟು ವರ್ಷ ಲವ್ ಅಂತ. 2012 ಇಂದ 2019 19 ಮದುವೆ ಆಗಿದ್ದು. ಹೇಳಿ. 2019 ಮದುವೆ ಆಗಿದ್ದು ಅಂದರೆ ಏನೋ ಅದ್ದೂರಿಯಾಗಿ ಏನು ಮದುವೆ ಆಗಿಲ್ಲ, ಜಸ್ಟ್ ರಿಜಿಸ್ಟರ್ಡ್ ಮ್ಯಾರೇಜು. ರಿಜಿಸ್ಟರ್ ಮ್ಯಾರೇಜ್. ಮನೇಲಿ ಒಪ್ಸೋಕ್ಕೆ ಟ್ರೈ ಮಾಡಿದ್ರು. ಅವ್ರ ಮನೇಲಿ ಒಪ್ಪಲಿಲ್ಲ. ನಮ್ಮ ಮನೇಲಿ ತುಂಬ ಸಾಹಸ ಮಾಡಿ ಒಪ್ಸಿದ್ದು. ಅವ್ರ ಮನೇಲಂತೂ ಏನೇ ಮಾಡಿದ್ರು ಒಪ್ಕೊಳ್ಳಿಲ್ಲ. ಸೊ ಅದರಿಂದ ನಾವು ನಮ್ಮ ಸ್ಟೆಪ್ನ ಫಾರ್ವರ್ಡ್ ಮಾಡಿಕೊಂಡು 2019 ಮೇ 16 ಮದುವೆ ಆದವು. ಅಂದ್ರೆ ಈ ರೀತಿ ಅಬ್ರಪ್ಟ್ ಆಗಿ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಸೊ ಮೇ ಬಿ ಹೌ ಇಟ್ ಸ್ಟಾರ್ಟೆಡ್ ಅಂತಂದ್ರೆ, ಈಗ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ದ್ಯಾಟ್ ಅಂದ್ರೆ ನಾವಿಬ್ರು ಕ್ಲಾರಿಟಿಯಲ್ಲಿ ಇದ್ವಿ ದಟ್ ಒಪ್ಸಿನೇ ಮದ್ವೆ ಆಗೋಣ ಅಂತ. ಸೊ ಮನೆಯಲ್ಲಿ ಆ 7 ವರ್ಷದವರೆಗೂ ಎಲ್ಲೂ ಸಿಗಾಕೊಂಡಿದ್ದಾಗ್ಲಿ, ಡೌಟ್ ಬಂದಿದ್ದಾಗ್ಲಿ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ಇವ್ರ ಮನೆಯಲ್ಲೂ ಏನಂತ ಹೇಳೋದು, ಮದುವೆ ಮಾಡಬೇಕು, ನೋಡಬೇಕು, ದೊಡ್ಡ ಮಗ ಅಲ್ವಾ, ಸೊ ನೋಡಬೇಕು ಆ ಥರನೇ. ಆ್ಯಂಡ್ ನಾನು ಲಾಸ್ಟ್ ಮಗಳು, ಸೊ ನನಗೂ ನೋಡಬೇಕು. ಆ್ಯಂಡ್ ತುಂಬ ಜನನ ರಿಜೆಕ್ಟ್ ಮಾಡಿರೋದಿದೆ. ಹೇಳಿರಲಿಲ್ಲ ಇದೇ ಕಾರಣಕ್ಕೆ ಅಂತ, ಬಟ್ ಸ್ಟಿಲ್ ಬೇಡ ಇವಾಗಲೇ, ಆ ರೀತಿ ಎಲ್ಲ ಇತ್ತು. ಆಮೇಲೆ ಹೋಗ್ತಾ 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 ಓಕೆ, ಇದು ಎಲ್ಲೋ ಸೀರಿಯಸ್ ಆಗಿ ಹೋಗುತ್ತೆ. ಅಂದರೆ ಏನಂತ ಹೇಳೋದು ಅಂದರೆ, ಲವ್ ಮಾಡ್ದಾಗ್ಲಿಂದನೂ ಮನೇಲಿ ಹೇಳಿ ಒಪ್ಸಿ ಮದುವೆ ಆಗಬೇಕು, ಚೆನ್ನಾಗಿ ಮದುವೆ ಅನ್ನೋದು ಎಲ್ಲರಿಗೂ ಹೇಗೆ ಕನ್ಸಿರುತ್ತೋ ನನಗೆ ಸ್ವಲ್ಪ ಜಾಸ್ತಿನೇ ಕನ್ಸಿದೆ. ಯಾಕಂತಂದರೆ ಮನೆಯಲ್ಲಿ 3 ಇಂದ 4 ಮದುವೆನ ಕಣ್ಣೆದ್ರು ನೋಡಿದಾಗ ನಿಮಗೆ ಅಂದರೆ ಆಸೆ ತುಂಬ ಇರುತ್ತೆ, ಮದುವೆ ಅಂತ. ಅಂದರೆ ಕೆಟ್ಟದ ರೀತಿ ಅಲ್ಲ, ಬಟ್ ಸ್ಟಿಲ್ ಓಕೆ, ಅದು ಅರ್ಥ ಆಗುತ್ತೆ ಅನ್ಸುತ್ತೆ ನಾನು ಯಾವ ಒಂದು ಪಾಯಿಂಟಲ್ಲಿ ಹೇಳ್ತಿದ್ದೀನಿ ಅಂತ. ಸೊ ಮದುವೆ ಮನೇಲಿ ಹೇಳಲೇಬೇಕು ಅಂತ ಅಂದಾಗ ನಾನು ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ ದಟ್ ಅವ್ರನ್ನ ಹೇಳಿ ಇವ್ರನ್ನ ಹೇಳಿ ಇಲ್ಲ. ಸೊ ಒಂದು ಡೇನ ಫಿಕ್ಸ್ ಮಾಡಿಕೊಂಡು ನನಗೇನೆ, ಅಂದರೆ ಕಾಲೇಜ್ ಎಲ್ಲ ಮುಗ್ದಿತ್ತು, ಮನೇಲಿ ಇರ್ತೀನಿ ಅನ್ನೋಂಥ ಟೈಮಲ್ಲಿ MSc ಮುಗಿದ್ಮೇಲೆ ಸೊ ಹೇಳಿದೆ. ಕೆಲಸ ಎಲ್ಲ ಮಾಡ್ತಿದ್ದೆ, ಕೆಲಸ ಎಲ್ಲ 1 ವರ್ಷ ಮಾಡಿದೆ. ಅದಾದಮೇಲೆ ನಾನು ಮನೇಲಿ ಹೇಳಿದೆ. ಕಂಪ್ಲೀಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೇಡ ಅಂತ ಹೇಳಿ. ಸಾರಿ ಫಾರ್ ದಿ ಇಂಟರಪ್ಟ್. ನಾನು ಹೇಳಿದ್ದೆ ಇವ್ರ ಮನೇಲಿ ಒಪ್ಪಲ್ಲ ಅಂತ, ಬಟ್ ಇವರು ತುಂಬ ಓವರ್ ಕಾನ್ಫಿಡೆನ್ಸ್ಗಿಂತ ಅದಕ್ಕಿಂತ ಓವರ್ ಕಾನ್ಫಿಡೆನ್ಸ್. ನಮ್ಮ ಮನೇಲಿ ಒಪ್ಪಲ್ವಾ ಅಂದರೆ ಮನೇಲಿ ಒಪ್ತಾರೆ, ಹಂಗೆ ಹೀಗೆ ನಿಮ್ಮ ಮನೇಲಿ ಒಪ್ಪಿಸ್ಕೊ ನೀನು, ಅದು ಇದು ಅಂತ. ಕೊನೆಗೆ ನಾನು ನಮ್ಮ ಮನೇಲಿ ಒಪ್ಪಿಸ್ಕೊಂಡೆ, ಇವ್ರ ಮನೇಲಿ ಒಪ್ಪಕ್ಕಾಗಲಿಲ್ಲ. ಅಂದರೆ ನಂಬಿಕೆ ಇತ್ತು, ಒಪ್ಕೊಳ್ತಾರೆ. ಅಂದರೆ ಏನಂತ ಹೇಳೋದು, ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು ಹುಡುಗನ ಮೇಲೆ. ಆಮೇಲೆ ಇನ್ನೊಂದು ಏನೇನು ಹೇಳೋದು, ನನ್ನ ಪ್ರಕಾರ ಏನು ಅಂತಂದರೆ, ಈಗ ಯಾರೇ ಆಗಲಿ ಒಂದು ಹುಡುಗಿ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಅಂತಂದರೆ, ಇಫ್ ಹುಡುಗ ಇಸ್ ಗುಡ್, ನಾನೇನು ಬಿಲಿಯನೇರ್ನ ಇಷ್ಟಪಟ್ಟಿಲ್ಲ ಅಥವಾ ಮಿಲಿಯನೇರ್ನ ಇಷ್ಟಪಟ್ಟಿಲ್ಲ, ಆ ಸೆಲ್ಫ್ ಗ್ರೋ ಬಾಯ್ ಅಂತ ಹೇಳ್ಬೋದು. ಅಂತಂದರೆ ಅವರ ಒಂದು ಸೆಲ್ಫ್ ಅರ್ನಿಂಗ್ ಅಲ್ಲಿ ಡೆವಲಪ್ ಆಗ್ತಿರುವಂತಹ ಹುಡುಗ. ಅಂದರೆ ನಾನು ಮದುವೆ ಆದಾಗ ಹಿ ವಾಸ್ ನಾಟ್ ಸೆಟಲ್ಡ್. ಈಗಲೂ ನಾವು ಸೆಟಲ್ಡ್ ಅಂತ ನಾನು ಎಲ್ಲೂ ಹೇಳಲ್ಲ, ಬಿಕಾಸ್ ವಿ ಆರ್ ಲೈಕ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಎವ್ರಿ ಡೇ. ಆ ರೀತಿ ಸೊ ಆ ರೀತಿ ಇದ್ದಿದ್ರಿಂದ ನನಗೆಲ್ಲೋ ಕಾನ್ಫಿಡೆನ್ಸ್ ಇಲ್ಲ, ಒಪ್ಕೊಳ್ತಾರೆ, ಟ್ರೈ ಮಾಡಿದ್ರೆ ಒಪ್ಕೊಳ್ತಾರೆ. ಆ ರೀತಿ ಇದ್ದಿದ್ರೆ ನಾವು ಹೇಳ್ತಾನೂ ಇರಲಿಲ್ಲ. ಆ್ಯಂಡ್ ರಿಜಿಸ್ಟರ್ ಮ್ಯಾರೇಜ್ ಡೈರೆಕ್ಟಾಗಿ ಆಗ್ಬಿಡ್ತಿದ್ವೇನೋ. ಬಟ್ ಹೇಳಿದ್ವಿ, ಆ ನಂಬಿಕೆ ನನಗಿತ್ತು, ನಾವು ಒಪ್ಕೊಳ್ತಾರೆ, ಟ್ರೈ ಮಾಡಿದ್ರೆ ಒಪ್ಕೊಳ್ತಾರೆ, ಎಲ್ಲರಿಗೂ ಹೇಳಿ ಒಪ್ಸೋಣ,
ಒಪ್ಸೋಣ ಅನ್ನುವಂಥ ಒಂದು ಇಂಟೆನ್ಷನ್ ಅಲ್ಲೇನೆ ಮನೇಲಿ ಹೇಳಿದ್ದು. ಇಟ್ ವಾಸ್ ಕಂಪ್ಲೀಟ್ಲಿ ರಿಜೆಕ್ಷನ್. ನಾನು ಡೇಟಲ್ಲಿ ಹೇಳ್ಬೋದಾ? ಇಟ್ಸ್ ಓಕೆ. ಹೇಳೋದ್ರಲ್ಲಿ ಅಕ್ಟೋಬರ್ 4th ನಾನು ಹೇಳಿದ್ದು. ಅಕ್ಟೋಬರ್ 4th ಹೇಳಿದೆ. ಲೈಕ್ ಬಿಗ್ ಮನೆಯಲ್ಲಿ ಕ್ಯೂರಿಟಿಕ್ ಎಲ್ಲ ಕ್ರಿಯೇಟ್ ಆಯಿತು. ಎಲ್ಲರ ಮನೇಲಿ ಯಾವ ರೀತಿ ಆಗತ್ತೋ ಲವ್ ಮಾಡಿರುವಂತಹ ಹುಡುಗಿರ್ ಮನೆಯಲ್ಲಿ ಅದೇ ರೀತಿ ಲೈಕ್ ಹೋಮ್ ಅರೆಸ್ಟ್ ಮಾಡಿ, ಆಮೇಲೆ 7th of October ಇವ್ರ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಬಂದ್ರು. ಬಟ್ ನಾನು ಅವ್ರ ಮನೆಗೆ ಆ್ಯಕ್ಚುಲಿ ಅವತ್ತೇನಾದರೂ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವತ್ತೇನಾದರೂ ಇವ್ರು ನನ್ನನ್ನು ನೋಡೋರೆ, ಬಟ್ ನನಗೆ ಇವ್ರು ಕಾರಲ್ಲಿ ಇದ್ದಾರೆ ಅಂತ ನನಗೆ ನಿಜವಲ್ಲೂ ಗೊತ್ತಿರಲಿಲ್ಲ. ನನ್ನ ತಮ್ಮಂದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕಾವೇರಿ ಗಲಾಟಿದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಮ್ಮ ಅತ್ತೆ ಮನೇಲಿದ್ದೆ. ನಾನು ಅಲ್ಲಿಂದ ಬಂದು ಇಲ್ಲಿ ಬರೋ ಅಷ್ಟರಲ್ಲಿ ಇವ್ರು ನನ್ನನ್ನು ನೋಡಿ ಬಂದು ಹೇಳೂ ಇಲ್ಲ. ಇವ್ರ ಫ್ಯಾಮಿಲಿ ಎಲ್ಲ ಬಂದರು. ಅಂದರೆ ಕೆಟ್ಟ ರೀತಿಲಿ ಏನು ಪಾಪ ಯಾರೂ ಮಾಡಿಲ್ಲ, ಇರೋದನ್ನು ಹೇಳಬೇಕು. ಕೆಟ್ಟ ರೀತಿಲಿ ಏನೂ ಮಾಡಿಲ್ಲ. ಬಂದರು, ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ಹಂಗೆ ಹೀಗೆ ಅಂತ ನಮ್ಮ ಅಪ್ಪನ ಹತ್ರ ಎಲ್ಲ ಹೇಳಿದ್ರು. ಅದೆಲ್ಲ ಆಯಿತು. ಬಟ್ ಇನ್ನೊಂದೇನಂದರೆ, ಸಾರಿ, ಅವತ್ತೇನಾದರೂ ಇನ್ ಕೇಸ್ ಇವ್ರ ಮನೆಯವರೆಲ್ಲ ಬಂದಾಗ ಇವ್ರೇನಾದ್ರು ನನ್ನ ಹತ್ರ ಬಂದಿದ್ದಿದ್ರೆ ಅವತ್ತೇ ನಮ್ಮ ಮದುವೆ ಆಗೋಗಿರೋದು. 6 ತಿಂಗಳು ಇವ್ರೇನು ಫೇಸ್ ಮಾಡೋ ಪರಿಸ್ಥಿತಿನೂ ಇರ್ತಿರ್ಲಿಲ್ಲ. ಎಲ್ಲಾದು ಇವರು ಸಂಬಂಧ ಅಂತ ಅತಿ ಬೆಲೆ ಕೊಟ್ಕೊಂಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಅಷ್ಟೆ. ಅಂದ್ರೆ ಈಗ್ಲೂನು ಅಷ್ಟೇ, ನನ್ನ ಸಂಬಂಧ ಅಂತಂದ್ರೆ ಪ್ರತಿಯೊಬ್ರು ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಆಲೋಚನೆ ನನ್ ಜಾಸ್ತಿ ಇರುತ್ತೆ. ಇವರಿಗೆ ಹೇಳಿದ್ರಲ್ಲ ಆ ಟೈಮಲ್ಲಿ, ಅಂದ್ರೆ ಈ ಕ್ಷಣಕ್ಕೂ ಅಷ್ಟೇ ನಂಗೆ ಯೂನಿವರ್ಸ್ ಎಷ್ಟು ಹೆಲ್ಪ್ ಮಾಡಿದೆ ಅಂತಂದ್ರೆ, ಆ ಒಂದು ಹೋಮ್ ಅರೆಸ್ಟ್ ಅಂತ ಹೇಳಿದೆ, ಲಾಕ್ಡೌನ್, ಒಂದು ಹುಡುಗಿನ ಮನೇಲಿ ಎಲ್ಲೂ ಆಚೆ ಕಳಿಸ್ದೆ ಮನೇಲೇನೆ ಇಟ್ಕೊಳ್ತಾರಲ್ಲ. ಸೊ ಆ ಟೈಮಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ನನಗೆ ಕಿವಿಗೆ ಬಂದು ವಿಷಯಗಳು ಮುಟ್ಟಿಸ್ತಿತ್ತು ಅಂತಂದ್ರೆ, ವಿಚಾರಗಳು ತುಂಬಾನೇ ನಡೆದಿದೆ, ಅಂತಾರ ಮಿರಾಕಲ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಕ್ಷಣಕ್ಕೂ ನಾನು ಅದೆಲ್ಲ ಪಾಸ್ನ ರಿವೈಂಡ್ ಮಾಡ್ಕೊಂಡ್ರೆ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಯೂನಿವರ್ಸ್ ವಾಸ್ ಗಿವಿಂಗ್ ಕ್ಯೂಸ್, ಸಿಗ್ನಲ್ಸ್ ನ ಕೊಡ್ತಾ ಇತ್ತು, ದಟ್ ಯು ಆರ್ ಮೆಂಟ್ ಟು ಹಿಮ್ ಅಂಡ್ ಟು ಹಿಮ್ ಅಂಡ್ ಟು ಹಿಮ್ ಅಂತ. ಸೊ ಆ ರೀತಿ ಮನೇಲಿ 7 ತಿಂಗಳು, ನಾನು ಅಕ್ಟೋಬರಲ್ಲಿ ಹೇಳಿದ್ದು, ಮೇವರೆಗೂ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಅಂಡ್ ಹೇಳಿ 1 ವಾರಕ್ಕೆನೆ ಬೇರೆ ಹುಡುಗನ ಕರೆಸ್ಬೇಕು ಅನ್ನೋಂತಹ ಒಂದು ಪ್ಲಾನು ನಡೀತಾ ಇತ್ತು. ಆಮೇಲೆ ಅಂದ್ರೆ ನನಗೂ ಇವಾಗ ಮಕ್ಳಿರೋದ್ರಿಂದ ಆ ಟೈಮಲ್ಲಿ ಅವ್ರು ಮಾಡ್ತಿದ್ದೆ ತಪ್ಪು ಅಂತ ಅನಿಸ್ತಿತ್ತು. ಬಟ್ ಇವಾಗ ಯೋಚನೆ ಮಾಡಿದ್ರೆ ಅವರು ಒಂದು ಏನಂತ ಹೇಳೋದು, ಅವರು ಒಂದು ಮಗಳಿಗೆ ಏನು ತೊಂದರೆ ಆಗ್ಬಾರ್ದು, ಮಗಳು ಸೇಫ್ ಆಗಿರ್ಬೇಕು, ನಾವ್ ಹೇಳಿದವ್ರನ್ನ ಹುಡುಗನೇ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಮಾಡ್ತಿದ್ರು. ಬಟ್ ಆ ಟೈಮಲ್ಲಿ ಇಷ್ಟಪಟ್ಬಿಟ್ಟಿದ್ದೀನಿ, ಇಷ್ಟು ವರ್ಷ ಜೊತೆಲಿ ಓಡಾಡಿದ್ದೀನಿ, ಇಡೀ ಕಾಲೇಜಿಗೆ ಗೊತ್ತಿದೆ, ಇಡೀ ಫ್ರೆಂಡ್ ಸರ್ಕಲ್ ಗೊತ್ತಿದೆ. ಅಂಡ್ ಏನಂತ ಹೇಳ್ತಾರೆ, ಮನಸ್ಸಾಕ್ಷಿಗೆ ಗೊತ್ತಿದೆ ನಾನು ಇಷ್ಟು ದಿನ ಯಾರ ಜೊತೆ ಇದ್ದೆ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಆ ತರ ಅಲ್ಲ. ಒಂದು ಬಾಂಡಿಂಗ್ ಇರ್ಬೋದು, ಏನೇ ಇದ್ರು ಐ ಯೂಸ್ ಟು ಶೇರ್ ವಿತ್ ಹಿಮ್. ಸೊ ಆ ಒಂದು ಬಾಂಡಿಂಗ್ ಇದ್ದಾಗ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸನ್ನ ನನ್ಗೆ ಅಲ್ಲೇ ಅಂದ್ರೆ ಆಬ್ವಿಯಸ್ಲಿ ತಂದೆ ತಾಯಿ ಕನ್ಸನ್ನ ನಾನು ಅವ್ರು ಇಷ್ಟಪಟ್ಟಿದ್ದನ್ನ ನಾನು ಮಾಡ್ಕೊಳಕ್ ಆಗ್ಲಿಲ್ಲ. ಅದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸ್ಟಿಲ್ ಒಂದ್ ಮದ್ವೆ ಅಂತ ಬಂದಾಗ ಯಾರುನು ಯಾವ ವಿಚಾರದಲ್ಲೂ ಒಂದು ಹುಡುಗಿನ ಫೋರ್ಸ್ ಮಾಡೋದಕ್ಕಾಗಲ್ಲ. ಅವ್ರೇನೆ ಎಲ್ಲಾನು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ನಾನೇ ಫೇಸ್ ಮಾಡ್ಬೇಕಿತ್ತು. ಸೊ ಐ ವಾಸ್ ರೆಡಿ ಫಾರ್ ಆಲ್ ದ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್. ಅಕ್ಟೋಬರ್ ಅಲ್ಲಿ ಹೇಳಿ, ಮೇ ಅಲ್ಲಿ ಏನು ನನ್ನನ್ನ ಊರಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಪ್ಲಾನ್ ನಡೀತಾ ಇತ್ತು. ಅದೆಲ್ಲ ಗೊತ್ತಾಗ್ತಿತ್ತು. ನಾನು ಹೇಳ್ದಲ್ಲ ಯೂನಿವರ್ಸ್, ನಂಗೆ ಎಲ್ಲಾನು ಗೊತ್ತಾಗ್ತಿತ್ತು. ಯಾರೋ ಬಂದು ಹೇಳ್ತಿದ್ರು ಅಂತ ಅಲ್ಲ, ಅಂದ್ರೆ ಕಿವಿಗ್ ಬೀಳ್ತಾನೆ ಇತ್ತು. ಲೈಕ್ ಸೊ ಅವಾಗ ನಾನು ಇವ್ರಿಗೆ ಹೇಳ್ದೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ನಾವು ಮನೆಯಲ್ಲಿ ಹೇಳೋದಕ್ಕಿಂತ ಮುಂಚೆನೆ ವಿ ವರ್ ಪ್ರಿಪೇರ್ಡ್. ಈಗ ಫಾರ್ ಎಕ್ಸಾಂಪಲ್ ಒಪ್ಕೊಂಡ್ರೆ ಹೇಗೆ, ಈಗ ಆಬ್ವಿಯಸ್ಲಿ ಒಂದು ಮನೇಲಿ ಲವ್ ವಿಚಾರ ಹೇಳ್ತಿದೀವಿ ಅಂತಂದ್ರೆ ಯಾವ ರೀತಿ ಒಂದು ಸಿಚುಯೇಷನ್ಸ್ ಆಗತ್ತೆ ಅಂತ ಎಲ್ಲ ಕೇಳಿರ್ತೀವಿ, ಅದೆಲ್ಲ ಪ್ರಿಪೇರ್ ಆಗಿರ್ತೀವಿ, ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಓಕೆನಾ? ನಾನು ಕೃವಿ ಲೈಕ್ ಎವ್ರಿಥಿಂಗ್ ವಾಸ್ ಲೈಕ್ ಡಿಸ್ಕಸ್ಡ್. ಏನಾಗ್ಬೋದು, ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ಪಾಸಿಟಿವ್ ನೆಗೆಟಿವ್. ಬಟ್ ನಾನು ಜಾಸ್ತಿ ಸ್ವಲ್ಪ ಪಾಸಿಟಿವ್, ಆ ಥರ ಎಲ್ಲ ಏನಾಗಲ್ಲ ಬಿಡು ನಮ್ಮ ಮನೇಲಿ, ಆ ಥರ ಎಲ್ಲ ಏನಾಗಲ್ಲ ಬಿಡು ಅಂತ ಹೇಳ್ತಾ ಇದ್ನ. ಸೊ ಏನಾರು ಇದ್ರೆ ಹೇಳಿ. ಆ ಥರ ಏನಾಗಲ್ಲ, ಆಗಿತ್ತೆ ಎಲ್ಲ ಇವ್ರ ಮನೆ ಕಡೆಯಿಂದ. ಕೊಡು ಬೈ. ಸೊ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ಮಾತಾಡ್ಕೊಂಡಿದ್ವಿ. ಅಂಡ್ ನಮ್ಮ ಒಂದು ಕಂಪ್ಲೀಟ್ ಏನು ಒಂದು 7 months ಲಾಕ್ಡೌನ್ ಆದ್ರೂ ವಿ ವರ್ ಇನ್ ದ ಕಾಂಟ್ಯಾಕ್ಟ್. ಅಂದ್ರೆ ಲೆಟರ್ಸ್ ಅಂದ್ರೆ ಮುಂಚೆನೆ ಎಲ್ಲಾನು ಪ್ರೀ ಪ್ಲಾನ್ಡ್ ನಮ್ದು. ಅಂದ್ರೆ ಇವಾಗ ಯಾರೇ ಇದನ್ನ ನೋಡಿದ್ರು, ಯಾರೇ ಇದನ್ನ ಕೇಳಿಸ್ಕೊಂಡ್ರು ಹರ್ಟ್ ಆಗ್ಬೋದು, ಡೆಫಿನೆಟ್ಲಿ ಇಟ್ ಹರ್ಟ್ಸ್. ಬಟ್ ಏನಂತ ಹೇಳೋದು ಗೊತ್ತಿಲ್ಲ. ನಾವು ಮಾಡಿರೋದ್ ಸರಿ ಅಂತ ನಾನು ಎಲ್ಲೂ ಹೇಳಲ್ಲ, ಈಗ್ಲೂ ಹೇಳಲ್ಲ, ಯಾವತ್ತೂ ಹೇಳಲ್ಲ. ಬಟ್ ಸ್ಟಿಲ್ ಆ ಸಮಯಕ್ಕೆ ನಮಗ್ ಸರಿ ಅಂತ ಅನ್ನಿಸ್ತು.
ಬಿಕಾಸ್ ಆಫ್ ದ ಯುನೋ ಜೀವನ ಒಂದು ಕಟ್ಕೊಳ್ಳೋಣ ಇಷ್ಟಪಟ್ಬಿಟ್ಟಿದೀವಿ, ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾನ್ ತುಂಬಾ ಒಂದು ಇದಲ್ಲೇ ಇದ್ದೆ, ಏನಂತ ಹೇಳೋದು, ಈಗ ಅದ್ರಲ್ಲಿ ಏನೇ ಆದ್ರೂ, ಈಗ ಇವಾಗೆಲ್ಲ ಕೇಸ್ಗಳನ್ನ ನೋಡ್ತೀವಿ ಅಲ್ವಾ, ಮದ್ವೆ ಅಂದ್ರೆ ಆಗೋವರೆಗೂ ಒಂದು ಆಮೇಲೆ ಒಂದು, ನನಗ್ ತುಂಬಾ ನಂಬಿಕೆ ಇತ್ತು ಹುಡ್ಗನ್ ಮೇಲೆ. ಆಮೇಲೆ ಹುಡುಗನ ಹೂ ಇಸ್ ದಟ್? ಯಾರು ಗೊತ್ತಿಲ್ಲ. ನಂಬಿಕೆ ಇತ್ತು, ಅಂಕಲ್ ಸಾರಿ, ನಂಬಿಕೆ ಇತ್ತು. ಸೊ ಅದಕ್ಕೋಸ್ಕರನೇ ನಾನು ಈ ಸ್ಟೆಪ್ನ ತಗೊಂಡಿದ್ದು. ಸೊ ವಿ ಯೂಸ್ ಟು ರೈಟ್, ಇನ್ನೂ ಆ ಲೆಟರ್ಸ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀವಿ, ಪ್ರತಿಯೊಂದನ್ನು ಬರಿತಾ ಇದ್ದೆ. ಆ್ಯಂಡ್ ಅಂದ್ರೆ ಈ ತರ ಹೇಳ್ತೀನಿ ಮನೇಲಿ ಅನ್ನೋದಕ್ಕಿಂತ ಮುಂಚೆನೆ ನಾನು ಹೇಳಿದೆ ದಟ್ ನಾನು ಯಾರನ್ನು ಮದ್ವೆ ಆಗಲ್ಲ, ನಿನ್ನನ್ನೇ ಆಗೋದು, ಇಲ್ಲ ಅಂತಂದ್ರೆ ಐ ಆಮ್ ನಾಟ್ ಏನು ಇರಲ್ಲ ನಾನು, ಆ ಥರನೇ ಹೇಳಿದೆ. ಬಟ್ ಅವ್ರೇನು ಆ ಥರ ಎಲ್ಲ ಸೀನ್ ಇಲ್ಲ ಅವ್ರು. ನಾನೆಲ್ಲ ಸಾಯಕಿ ಅದಲ್ಲೆಲ್ಲ ಇರೋ ಫ್ರಾಂಕ್ ಹೇಳ್ಬಿಡ್ತೀನಿ. ಪಾಯಿಂಟ್ ನೋಡಿ, ಇನ್ನೇನು ಹೇಳ್ಬೇಕು. ಆಮೇಲೆ ಏನಂದರೆ ನೆಕ್ಸ್ಟು ಯಾವ ರೀತಿ ಮತ್ತೆ ಕಾಂಟ್ಯಾಕ್ಟ್ ಆಗಿದ್ದು ಮನೇಲಿ ಲಾಕ್ಡೌನ್ ಮಾಡಿದಾಗ ಅದೆಲ್ಲ ಹೇಳ್ಬೇಕು. ಲೆಟರ್ಸು. ಇನ್ನೊಂದು ವಿಷಯ ಹೇಳಿಲ್ಲ. ಇವ್ರ ಮನೇಲೆ ಲಾಕ್ ಇದು ಮಾಡಿ ನಮ್ಮ ಮನೆಗೆ ಬಂದು ಹೋದ್ರು. ಅದು ಸಂಜೆನೋ ನಾಳೆ ಬೆಳಗ್ಗೆನ ಅನ್ಸುತ್ತಲ್ಲ, ನಾಳೆ ಬೆಳಗ್ಗೆನೋ ಫೋನ್ ಬಂತು. ನಾನು ಅಂದರೆ ನಾವಿಬ್ಬರು ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಮ್ಮಿಬ್ಬರದ್ದು ಒಂದು ಕೋಡ್ ವರ್ಡ್ ಇದೆ. ಆಮೇಲೆ ನಾನಿವಾಗ ಒಂದು ಗಾಡೀಲಿ ನಾನು ಪಲ್ಸರ್ ಯೂಸ್ ಮಾಡೋದು. ನನಗೆ ಪಲ್ಸರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಒಂದು R1 ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಕೊಡಿದ್ರೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ ಇವ್ರಿಗೆ. ಆಮೇಲೆ ಇವ್ರು ಯಾವುದೇ ನಂಬರಿಂದ ಫೋನ್ ಮಾಡಲಿ, ಅಕಸ್ಮಾತ್ ಇವ್ರು ವಾಯ್ಸ್ ಚೇಂಜ್ ಮಾಡಿ ಏನೇ ಮಾಡಿ ಮಾತಾಡಿದ್ರು ಕೋಡ್ ವರ್ಡ್ ಇತ್ತು. ಆ ಕೋಡ್ ವರ್ಡ್ ಯೂಸ್ ಮಾಡಿದ್ರೆ ಮಾತ್ರ, ಆ ಕೋಡ್ ವರ್ಡ್ ಹೇಳಿದ್ರೆ ಮಾತ್ರ ನಾನು ಮಾತಾಡ್ತಿದ್ದೆ. ಇಲ್ಲಾರೆ ನೀನು ವೀಣಾ, ನಾನು ಐ ಲವ್ ಯು, ನೀನು ಏನೇ ಹೇಳಿದ್ರು ನಾನು ಮಾತಾಡ್ತಿರ್ಲಿಲ್ಲ. ಆಮೇಲೆ ಅದು ಹೇಳ್ತೀನಿ ಕಾಮಿಡಿ. ಫೋನ್ ಮಾಡಿದ್ರು, ನಾನು ವೀಣಾ ಅಂದರು. ನಾನು ಒಂದೇ ಮಾತು ಕೇಳಿದ್ದು, ನಾನು ಕೋಡ್ ವರ್ಡ್ ಹೇಳು ಅಂದೆ. ನಾನು ವೀಣಾ ಅಂದು. ನಾನು ಕೋಡ್ ವರ್ಡ್ ಹೇಳು, ನಾನು ವೀಣಾ. ನಾನು ಕೋಡ್ ವರ್ಡ್ ಹೇಳಿದ್ರೆ ನಾನು ಮಾತಾಡೋದಿಲ್ಲ, ನಾನು ಮಾತಾಡಲ್ಲ, ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತಂದೆ. ಸೊ ಆಮೇಲೆ ಆ ಕೋಡ್ ವರ್ಡ್ ಹೇಳಿ ಆಮೇಲೆ ನಾನು ಅಲ್ಲೂ ಇವ್ರು ಇಷ್ಟನೇ ಕೇಳಿದೆ. ಡೈರೆಕ್ಟಾಗಿ ಕೇಳಿದೆ, ನಿನಗೆ ಇಷ್ಟ ಇದೆಯಾ ಮದುವೆ ಆಗೋಕ್ಕೆ? ಇಷ್ಟ ಇದ್ದರೆ ಮೂವ್ ಮಾಡು, ಇಲ್ಲ ಅಂತಂದರೆ ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ನಾನು ಓಪನ್ ಆಗಿ ಹೇಳಿದ್ದೆ ಅಲ್ಲೂ ಒಂದೇ ರೆಸ್ಪಾನ್ಸ್ ಬಂದಿದ್ದು, ನಾನು ಆದರೆ ನಿನ್ನೇ ಆಗ್ತೀನಿ, ಇಲ್ಲ ಅಂದರೆ ಆಗಲ್ಲ. ಸರಿ ಆಯ್ತು, ಆಗಿದ್ರೆ ಫೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಮುಂದುವರ್ಸ್ಕೊಂಡು ಹೋದೆ. ಅಕಸ್ಮಾತ್ ಏನಾದ್ರು ನನಗೆ ಇವ್ರಿಗೆ ಇಷ್ಟ ಇಲ್ದಲೇ ಇದ್ದು ನನಗಿಷ್ಟ ಇದ್ದು ನಾನು ಏನೇ ಫೈಟ್ ಮಾಡಿದ್ರು ವೇಸ್ಟ್ ಅದು. ಸೊ ಅದರಿಂದನೇ ಒಂದು ಕನ್ಫರ್ಮೇಷನ್ ಸಿಗೋವರೆಗೂ ನಾ ಏನೂ ಮುಂದುವರೆದಿರಲಿಲ್ಲ. ಅದಾಗೆ ಎಷ್ಟು ಡೇಟು ನಮ್ಮ ಮನೆಗೆ ಬಂದಿದ್ದು ಅಕ್ಟೋಬರ್ 7th. ಅಕ್ಟೋಬರ್ 7th. ಅಕ್ಟೋಬರ್ 8th ನಂಗೆ ಕ್ಲಾರಿಫಿಕೇಶನ್ ಸಿಕ್ಬಿಡ್ತು. ಸೊ ನಾವು ಮುಂದುವರೆದು. ಇಲ್ಲಿ ಯಾರು ಹೆಲ್ಪ್ ತಗೊಂಡಿಲ್ಲ, ಅಂದ್ರೆ ಏನಂತ ಹೇಳೋದು, ಅದು ಯಾಕಷ್ಟೊಂದು ಇನ್ನೂ ಭಯ ಪಡ್ತಾನೇ ಇದೆಯಾ? ಇಟ್ ಇಸ್ ನಾಟ್ ಭಯ ಅಲ್ಲ, ಕ್ಲಾರಿಟಿ ಅಲ್ಲ. ಯಾರು ಇಲ್ಲಿ ಹೆಲ್ಪ್ ಮಾಡಿಲ್ಲ, ಯಾರು ಏನಿಲ್ಲ. ಇಲ್ಲ ನನ್ನ ಇವಾಗ ಡಿಸಿಷನ್ ಅಷ್ಟೇನೆ. ಇವತ್ತು ಆ ಲೆಟರ್ಸ್ ನಮ್ಮ ಹತ್ರ ಇದೆ. ಹೋಗ್ತಾ ಹೋಗ್ತಾ ಯಾವ ರೀತಿ ಅಂದ್ರೆ ಗೊತ್ತಿಲ್ಲ ನಂಗೆ ಬೇರೆಯವ್ರದ್ದು ಸಿಚುಯೇಷನ್ಸ್, ಅಥವಾ ಅವಿಷ್ಕಾ ನೋನು ನೀನು ಹೇಳ್ಬಿಡ್ತೆ. ಅವಿಷ್ಕಂಗೆ ಈ ಸೌತಡ್ಕಾಗ ನಿನ್ನೆ ಕ್ರೂವಿ ಇದಕ್ಕೆ ಹೋಗಿದ್ರು, ಧರ್ಮಸ್ಥಳಕ್ಕೆ. ಸೌತಡ್ಕ ಪ್ರಸಾದನ ಕೊಟ್ಟಿದೀವಿ ಬೌಲಲ್ಲಿ, ತಿನ್ಕೊಂಡು ಕುತ್ಕೊಳ್ಳಿ ಅಂತ. ಏನೋ ಹೇಳ್ತಿದ್ದಾನ, ಏನ್ ಭಯ ಅಂತ. ಇದು ಯಾರು ಹೆಲ್ಪ್ ಮಾಡಿಲ್ಲ, ಯಾರು ಹೆಲ್ಪ್ ಮಾಡಿಲ್ಲ ಅನ್ನೋದು ಒಂದು, ಅದಂತೂ ನಿಜ. ನಾವು ಆ ತರ ಇದ್ದಿದ್ರೆ ಬೇರೆಯವ್ರನ್ನ ಹೇಳಿ, ನೀವ್ ಹೇಳಿ, ಅವ್ರು ಹೇಳಿ ಅಂತ ಅಂದ್ಬಿಟ್ಟು ಡಿಪೆಂಡ್ ಆಗಿರ್ತಿದ್ವೇನೋ. ಬಟ್ ಈಗ 2012 ಅಲ್ಲಿ ಡಿಸಿಷನ್ ತಗೊಂಡಿದ್ ನಾವು, 2019 ಮದ್ವೆ ಅಂತ ವಿಚಾರ ಬಂದಾಗ್ಲೂ ನಮ್ದೇ ಡಿಸಿಷನ್ ಆಗಿರ್ಬೇಕು ಅನ್ನೋದು ನಮ್ ಇದಾಗಿತ್ತು. ಅಂಡ್ ಇನ್ನೊಂದು ಹೇಳ್ತೀನಿ, ಲವ್ ಮಾಡಿ ಈಗ ನಮ್ಮನ್ನ ಏನ್ ಹೇಳ್ತಾರೆ ಹೇಳಿ ಓಡೋಗಿ ಮದ್ವೆ ಆಗಿರೋದು. ನನ್ ಈ ಕ್ಷಣಕ್ಕೂ ಆ ಒಂದು ಕ್ಯಾಟಗರಿ ಏನಂತ ಹೇಳೋದು, ಆ ಒಂದು ನೇಮ್ ಹೇಳ್ತಾರಲ್ಲ, ಓಡೋಗ್ ಮದ್ವೆ ಆಗಿರೋ, ಅದು ಇಷ್ಟನೇ ಆಗಲ್ಲ ನಂಗೆ. ಅದು ಕರ್ಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಬಟ್ ಪರಿಸ್ಥಿತಿ ನಿಮ್ಮನ್ನ ಮಾಡಿಸ್ಬಿಡತ್ತೆ. ತುಂಬಾ ಅಂದ್ರೆ ನಾವು ಲವ್ ಮಾಡ್ತಿದ್ದಾಗ್ಲೂ ನಾನು ಇವ್ರ ಹತ್ರ ಯಾವಾಗ್ಲೂ ಹೇಳ್ತಿದ್ದೆ, ಅಲ್ಲ ಈ ಲವ್ ಮಾಡೋದಕ್ಕೆ ಧೈರ್ಯ ಇರುತ್ತೆ, ಒಪ್ಸಿ ಮದ್ವೆ ಆಗೋದಕ್ಕೆ ಧೈರ್ಯ ಇರೋದಿಲ್ವಾ? ಏನಾದ್ರೂ ಒಪ್ಪಿಸೇ ಮದ್ವೆ ಆಗ್ಬೇಕು. ನಾನಂತೂ ಒಪ್ಪಿಸ್ತೀನಪ್ಪ. ಬಟ್ ನಾವ್ ಆ ಸಿಚುಯೇಷನ್ಸ್ ಅಲ್ಲಿ, ಟೈಮ್ ಅಲ್ಲಿ ಇಳಿತೀವಲ್ಲ, ಆ ಒಂದು ಅಖಾಡಕ್ಕೆ ಅಂತ ಹೇಳ್ತೀವಿಯಲ್ಲ, ಅವಾಗ್ಲೇನೆ ರಿಯಲ್ ಟಾಸ್ಕ್ ಅನ್ನೋದು ನಮಗ್ ಗೊತ್ತಾಗೋದು, ಎಷ್ಟು ಕಷ್ಟ ಇರುತ್ತೆ. ಏನೇ ಮಾಡಿದ್ರು ಒಪ್ಪಲ್ಲ ಅಂತ ಅಂದಾಗ, ಐದರ್ ಯು ಹ್ಯಾವ್ ಟು ಮ್ಯಾರಿ ಸಮ್ವನ್, ಬೇರೆಯವ್ರನ್ನ ಮದ್ವೆ ಆಗ್ಬೇಕು, ಅಥವಾ ಈ ಸ್ಟೆಪ್ ನ ತಗೊಳ್ಬೇಕು. ಯಾವ ಸ್ಟೆಪ್ಪು? ಈಗ ಆ ಒಂದು 7 months ಅಲ್ಲಿ ತುಂಬಾ ಯೋಚನೆ ಮಾಡಿದೆ. ಮನೇಲಿ ಯಾರು ನಾನೇ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿಲ್ಲ. ಅವತ್ತು ಮಾತ್ ಬಿಟ್ಟೋಳು, ಕೆಲವ್ರ ಹತ್ರ ನಾನು ಈಗ್ಲೂ ಮಾತಾಡ್ತಿಲ್ಲ.
ಅಂದ್ರೆ ನನಗೆ ಹೇಗೆ ಅಂತಂದ್ರೆ ನನ್ ಜೀವನನ ನೋಡ್ತಾರೆ ಅನ್ನುವಂಥ ಒಂದು ಇದಿತ್ತು. ಅಂಡ್ ಆ ಮೇ 16th ಇಟ್ ಇಸ್ ನಾಟ್ ಲೈಕ್ ಓ ಮೈ ಗಾಡ್ ನಾನು ಗೆದ್ಬಿಟ್ಟೆ ಅನ್ನೋ ಈಗ್ಲೂನು ನಾನು ಗೆದ್ದಿದ್ದೀನಿ ಅನ್ನೋದು ನನ್ಗಿಲ್ಲ. ಈ ಕ್ಷಣಕ್ಕೂನು ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಜೀವನದಲ್ಲಿ. ಮದ್ವೆ ಅನ್ನೋದು ನಾನು ತುಂಬಾ ಕನ್ಸ್ ಕಟ್ಟಿದ್ದೆ ಮದ್ವೆ ಅನ್ನೋದು. ಎಲ್ಲೋ ಈಗ್ಲೂ ಅನ್ಸತ್ತೆ ಅವ್ರು ಒಂದೇ ಒಂದು ನಿನ್ ಹಣೆ ಬರ ಅಂತ ಒಪ್ಕೊಂಡು ಮಾಡ್ಕೊಟ್ಬಿಟ್ಟಿದ್ರೆ ಆ ಈಗ್ಲೂ ತುಂಬಾ ಈಗ ಚೆನ್ನಾಗಿದ್ದೀನಿ, ಈಗ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಚೆನ್ನಾಗಿರ್ತಿದ್ನೇನೋ ಅನ್ನೋದು ಈಗ್ಲೂ ಕೊರಗು ನಾನು ಏನು ಎಂಡ್ ಆಗೋವರ್ಗುನು ಇದ್ದೇ ಇರುತ್ತೆ ಅನ್ಸುತ್ತೆ. ತುಂಬಾ ಕನ್ಸ್‌ಗಳನ್ನ ಲೈಕ್ ಫುಲ್ ಸ್ಟಾಪ್ ಇಟ್ಟು ನಾನು ಮೇ 16th ಬಂದಿದ್ದು. ಬಟ್ ನನಗೂ ಅಲ್ಲೂ ಲಾಸ್ಟ್ ಆಪ್ಷನ್. ಅಂಡ್ ಇನ್ನೊಂದು ನಾನು ಮೇ 16th ಯಾಕೆ ತಗೊಂಡೆ ಅಂತಂದ್ರೆ, ನನ್ನ ತಂದೆ ತಾಯಿನೂ ಲೈಕ್ ಆಲ್ಮೋಸ್ಟ್ 60 ಪ್ಲಸ್ ಆ ಟೈಮಲ್ಲಿ 60-65 ಪ್ಲಸ್ ಇಬ್ರಿಗೂನು ಅಕಸ್ಮಾತ್ ಏನಾದ್ರೂ ಅಂದ್ರೆ ತುಂಬಾ ಜನ ನನ್ನನ್ನ ಬರೀ ಅವನ್ನ ಮಾತ್ರ ನೋಡಿದ್ರು. ತಂದೆ ತಾಯಿ ಕಾಣ್ಲಿಲ್ವಾ, ಫ್ಯಾಮಿಲಿ ಕಾಣ್ಲಿಲ್ವಾ, ಅವ್ನ್ ಮಾತ್ರ ಕಾಣ್ಸಿದ್ನ, ಅವ್ನ್ ಮಾತ್ರ ಬೇಕಾಗಿದ್ನ, ಹಾಗೆ ಹೀಗೆ ಅಂತೆಲ್ಲ ಬಂದಾಗ ಆ 7 ಮಂತ್ಸ್ ಏನಿದೆ ಐ ಯೂಸ್ ಟು ಟಾಕ್ ಟು ಮೈ ಸೆಲ್ಫ್. ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಲೈಕ್ ಲಿಟ್ರಲಿ ಕಣ್ಣೀರ್ ಬರ್ತಾನೆ ಇತ್ತು. ಬಿಕಾಸ್ ಅಷ್ಟು ಕನ್ಸ್ ಕಟ್ಕೊಂಡ್ಬಿಟ್ಟಿದ್ದೆ. ಪೇರೆಂಟ್ಸ್ಗಳು ಕನ್ಸ್ ಕಟ್ಕೊಂಡಿದ್ರು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಜೀವನ ಅಂತ ಬಂದಾಗ ಕೊನೆವರ್ಗುನು ಈಗ ಮದ್ವೆ ಮಾಡಿ ಕಳ್ಸ್ಬಿಡ್ತಾರೆ. ಆಮೇಲೆ ಸಂಸಾರ ಅಂತ ಮಾಡೋದು ಒಂದು ಹುಡ್ಗಿನೇ ಆಗಿರ್ತಾಳೆ. ಸೊ ಆ ಟೈಮಲ್ಲಿ ನಾನು ಎಷ್ಟೆಲ್ಲ ಯೋಚನೆ ಮಾಡಿದೆ ಅಂತಂದ್ರೆ 65 ಆಲ್ರೆಡಿ ಅಪ್ಪ ಅಮ್ಮಂಗ್ ಆಗಿದೆ. ಅಕಸ್ಮಾತ್ ಏನಾದ್ರೂ ಇದೇ ಟೆನ್ಷನ್ ಅಲ್ಲಿ ನನ್ ಟೆನ್ಷನ್ ಅಲ್ಲೇನೆ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಆಯ್ತು, ಆ ಟೈಮಲ್ಲಿ ನಾನು ಇವ್ರನ್ನೇ ಮದ್ವೆ ಆಗ್ತೀನಿ ಅಂತ ಕುತ್ಕೊಳಕ್ಕಾಗಲ್ಲ. ಬೇರೆಯವ್ರನ್ನ ಯಾರನ್ನಾದ್ರೂ ಮದ್ವೆ ಆಗ್ಲೇಬೇಕು ಅಲ್ವಾ? ಅಂತ ಸಿಚುಯೇಷನ್ಸ್ ನ ಇನ್ನೂ ವೇಟ್ ಮಾಡೋದಕ್ಕೆ ನನಗೆ ಕ್ಲಾರಿಟಿ ಇದೆ ದಟ್ ನಾನು ಆದ್ರೆ ಇವ್ರನ್ನೇ ಆಗೋದು, ಇಲ್ಲ ಅಂತಂದ್ರೆ ಆಗಲ್ಲ. ಅಂಡ್ ಆ ಟೈಮಲ್ಲಿ ನನಗೆ ನಾನು ಲಾಸ್ಟ್ ಅಲ್ಲಿ ಹೇಳಿದೆ ಒಂದ್ಸಲ ನಾನು ಸುಸೈಡಲ್ ಥಾಟ್ಸ್ನು ಅಂದ್ರೆ ಟ್ರೈಯು ಮಾಡಿದೆ ಅಂತ. ಬಟ್ ಈ ಸಲ ಯಾಕೋ ಮಾಡಬಾರ್ದು ಅಂತ ಅನ್ನಿಸ್ತು. ಯಾಕಂತಂದ್ರೆ ಅಂದ್ರೆ ಮನೆಯವ್ರ ಮೇಲೆ ಅಥವಾ ನನ್ನ ಅಂದ್ರೆ ಫ್ಯಾಮಿಲಿಯಲ್ಲಿ ನಂಬಿಕೆ ಇಟ್ಟು ನನ್ನ ಆಸೆನ ಇವರು ಇದ್ ಮಾಡೋದಿಲ್ಲ. ಅಂದ್ರೆ ಒಪ್ಸೋಣ, ಹುಡುಗನ್ ಬಗ್ಗೆ ಹೇಳೋಣ, ಹುಡುಗ ಒಳ್ಳೆಯವನು, ಹುಡುಗ ಚೆನ್ನಾಗಿ ನೋಡ್ಕೊಂತಾನೆ, ಅದೇ ಮೇನ್ ಬೇಕಾಗಿರೋದು. ಇಟ್ ಇಸ್ ನಾಟ್ ಲೈಕ್ ಎಷ್ಟು ಕೋಟಿ ಇದೆ, ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಕಾರ್ಸ್ ಇದೆ, ಎಷ್ಟು ಹಣ ಇಟ್ಟಿದ್ದಾರೆ. ಇಟ್ ಇಸ್ ನಾಟ್ ಲೈಕ್ ದಟ್. ಖುಷಿ ಖುಷಿಯಾಗಿ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅನ್ನೋದೇ ಮುಖ್ಯ. ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಅಂದ್ರೆ ಆ ಟೈಮಲ್ಲಿ ಅವ್ರೇನು ಫುಲ್ಲು ಏನಂತ ಹೇಳೋದು ವೆಲ್ ಸೆಟಲ್ಡ್ ಹುಡುಗ ಏನಲ್ಲ, ಅವಾಗ ಸೆಟಲ್ ನಾನೇನು ಇವತ್ತು ಸೆಟಲ್ಡ್ ಏನಲ್ಲ. ನಾನು ಇರೋ ಫ್ರ್ಯಾಂಕ್ ಅಲ್ಲೇ ಹೇಳ್ತೀನಿ, ಇವತ್ತು ಸೆಟಲ್ಡ್ ಏನಲ್ಲ. ಆ ತರ ಹೇಳೋಣ, ಮನೇಲಿ ಒಪ್ಸೋಣ ಅಂತ ಅಂತ ಆ ತರ ಪ್ಲಾನ್ ಮಾಡ್ಕೊಂಡಿದ್ದ. ಬಟ್ ಗೊತ್ತಿಲ್ಲ, ನನ್ನ ಒಂದು ಇದನ್ನ ನಾನು ಹೇಳ್ಬಿಡ್ತೀನಿ. ಆ ಟೈಮಲ್ಲಿ ನೀವ್ ಎಷ್ಟು ಟ್ರೈ ಮಾಡ್ತೀರಾ ನಿಮ್ ಕಡೆಯಿಂದ, ಬಟ್ ನಿಮ್ ಕಡೆಯಿಂದ ಎಲ್ಲರೂ ಆಪೋಸಿಟ್ ಆಗಿ ನಿಂತಾಗ ಯು ವಿಲ್ ಸ್ಟ್ಯಾಂಡ್ ರೆಬಲ್. ನೀವು ರೆಬಲ್ ಆಗಿ ನಾನು ಏನಾದ್ರೂ ನಾನು ಅವನನ್ನೇ ಮದ್ವೆ ಆಗೋದು ಅನ್ನೋದು ಅದು ಬಂದ್ಬಿಡುತ್ತೆ. ಯಾಕಂತಂದ್ರೆ ಒಂದ್ ಒಳ್ಳೆ ಇಂಟೆನ್ಷನ್ಸ್ ಅಲ್ಲಿ ಹೇಳಿರ್ತೀರಾ. ನನ್ ಕನ್ಸ್ನ ನೀವು ಏನೋ ಒಂದು ಏನಂತ ಹೇಳೋದು, ಒಂದು ಇಡೀ ನಿಮ್ಮ ಆಸೆ ಕನ್ಸುಗಳನ್ನ ಅವ್ರ ಕೈ ಕೊಟ್ಟಾಗ ಅವ್ರು ಛಿದ್ರ ಮಾಡಿದಾಗ ನಿಮ್ಗೆ ಕೋಪ ಬಂದೇ ಬರುತ್ತೆ. ಬಿಕಾಸ್ ನೀವು ನೋಡಿ ಅದ್ ಯಾರೇ ಹೇಳಿದ್ರು ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರಿಗೂ ಅದೇ ರೀತಿ ಅನ್ಸಿರುತ್ತೆ ಅಲ್ಲ. ತುಂಬಾ ಮಾತುಗಳು ಬಂತು ಆ ಟೈಮಲ್ಲಿ. ಅಂಡ್ ಇವ್ರಿಗೆ ಫೋನ್ ಮಾಡಿ ಮನೆಗ್ ಬಾ ಆ ತರ ಎಲ್ಲ ಸ್ಟೇಷನ್ಗೂ ಹೋಗಿದ್ದು ಇದೆ. ಆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಆಮೇಲೆ ಇವ್ರ ಮನೆಗೆ ಸ್ಟೇಷನ್ಗೆಲ್ಲ ಹೋಗೋಣ ಅಂತ ಎಲ್ಲ ಡಿಸೈಡ್ ಆಯಿತು. ಬಟ್ ಯಾವಾಗ ವೀಣಾ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತ ಗೊತ್ತಾಯಿತು, ಸ್ಟೇಷನ್ಗೆ ಹೋಗಿದ್ರೆ ಇನ್ನೂ ಅನುಕೂಲನೇ ಆಗಿರೋದು ನಮಗೆ. ಯಾಕೆ ಅಂತಂದರೆ ಅಲ್ಲಿ ಇಬ್ಬರು ಮೇಜರು, ಇಬ್ಬರದು ಒಂದೇ ಡಿಸಿಷನ್ ಆಗಿದ್ರೆ ಅಲ್ಲೇ ಮದುವೆ ಮಾಡಿ ಕಳಿಸಿರೋರು. ಅವ್ರ ಮುಂದೆನೇ ಆಗೋಗಿರೋದು. ಅವತ್ತು ಆ ತಪ್ಪು ಮಾಡ್ಕೊಂಡು ನಾನು ಮಾಡ್ಕೊಳ್ಳಿಲ್ಲ, ಇವ್ರು ಮಾಡ್ಕೊಂಡು. ನನ್ನ ಕೈಯಲ್ಲಿ ಏನೂ ಇರ್ಲಿಲ್ಲ. ಲೈಕ್ ನಾನ್ ಅಂದ್ರೆ ಏನಂತ ಹೇಳೋದು, ಒಂದೊಂದ್ಸಲ ಹೆಂಗ ಅನಿಸ್ತದೆ, ನಾನು ಹೇಳಲೇಬಾರ್ದು. ಇವಾಗ ಕೆಲವ್ರು ಏನು ಹೇಳ್ದೇನೆ, ಫ್ಯಾಮಿಲಿಲಿ ಏನು ಹೇಳ್ದೇನೆ ಹೋಗಿ ಮದ್ವೆ ಆಗ್ಬಿಡ್ತಾರೆ. ಅದಾದ್ಮೇಲೆ ಮನೇಲಿ ಕರೆಸ್ಬಿಟ್ಟು ಮದ್ವೆ ಆ ತರನೇ ಮಾಡ್ಬಿಡ್ಬೇಕಿತ್ತ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಆಗ್ತಿತ್ತು. ಬಟ್ ಇಲ್ಲ, ಆಗ್ಲೂ ಕಾನ್ಫಿಡೆನ್ಸ್ ಇತ್ತು. ಸಂಹೌ ಐ ಯೂಸ್ ಟು ಅಂದ್ರೆ ಏನಂತ ಹೇಳಿ, ಹೇಳಿದ್ಮೇಲೆ ಒಪ್ಕೊಳ್ತಾರೆ, ಇವತ್ತು ಒಪ್ಕೊಳ್ತಾರೆ, ನಾಳೆ ಒಪ್ಕೊಳ್ತಾರೆ. ಬಟ್ ಪ್ರತಿ ದಿನ ಆ ಚುಚ್ಚು ಮಾತುಗಳು, ಆಮೇಲೆ ತೀರಾ ಅದು ವಿಪರೀತ ಅತಿರೇಕ ಅಂತ ಹೇಳ್ತಾರಲ್ಲ, ಹೋಗ್ತಾ ಇದ್ದಾಗ ಪ್ರತಿ ದಿನ ಹಠ ಹುಡ್ತಾ ಇತ್ತು. ನಾನು ಹೇಗಾದ್ರೂ ಮದ್ವೆ ಆಗ್ಲೇಬೇಕು. ಆಮೇಲೆ ಇನ್ನೊಂದು ಯೋಚನೆ ಮಾಡಿದೆ. ಅಂಡ್ ಈಗ ನಾನು ಬೇರೆಯವ್ರನ್ನ ಮದ್ವೆ ಆಗಿದ್ದಿದ್ರು ತುಂಬಾ ಚೆನ್ನಾಗಿ ಮದ್ವೆ ಇರ್ತಿತ್ತು, ಎಲ್ಲ ಇರ್ತಿತ್ತು. ಲೈಕ್ ತುಂಬಾ ಹೈಫೈ ಮದ್ವೆನೆ ಇರ್ತಿತ್ತು. ಆಮೇಲೆ ಯೋಚನೆ ಮಾಡಿದೆ, ಎಲ್ಲಾ ಇರುತ್ತೆ, ರೇಷ್ಮೆ ಸೀರೆ ಅಂತೆ, ಒಡವೆ ಅಂತೆ, ಪ್ಯಾಲೇಸಲ್ಲೇ ಮದ್ವೆ, ಆ ತರ ಇರ್ತಿತ್ತು. ಆ ತರ ಇದ್ದಾಗ ಒಂದ್ ಸೆಕೆಂಡ್ ನಾನು ಇಲ್ಲಿ ತಿರುಗಿ ನೋಡಿದಾಗ, ನಾನು ರಿಸೆಪ್ಷನ್ ಅಲ್ಲಿ ಅಥವಾ ಮುಹೂರ್ತದಲ್ಲಿ ಆ ಮನ್ಸಿಗೆ ಚುಚ್ಚುತ್ತೆ ಅಲ್ಲ, ನೀನ್ ಏನ್ ಮಾಡ್ದೆ ಅನ್ನೋದು.
ಆ ಟೈಮ್ ಅಂತಹ ಸಿಚುಯೇಷನ್ಸ್ಗೆ ನನಗೆ ಹೋಗ್ಬಾರ್ದು ಅನ್ನೋದು ಒಂದೇ ಕಾರಣ ಇದ್ದಿದ್ದು. ಇಷ್ಟಪಟ್ಟಿದ್ದೀನಿ, ಕಷ್ಟನೋ ಸುಖನೋ ಮದ್ವೆ ಹೇಗ್ ಆಗ್ತೀವಿ ಅನ್ನೋದಕ್ಕಿಂತ ಹೇಗ್ ಬಾಳ್ತೀವಿ ಅನ್ನೋದು ಮುಖ್ಯ. ಅವತ್ತೇ ಹಠ ತಗೊಂಡು ಇಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಮೇ 16ಗೆ ಡಿಸಿಷನ್ ತಗೊಂಡಿದ್ದು. ತಗೊಳ್ಳೋದಕ್ಕೂ ಯಾರೇ ಏನೇ ಹೇಳ್ಬೋದು, ಅವನೇ ಇಂಪಾರ್ಟೆಂಟ್ ಆಗ್ಬಿಟ್ನಾ, ಅಪ್ಪ ಅಮ್ಮ ಬೇಡವಾಗ್ಬಿಟ್ರ ಹಾಗೆ ಹೀಗೆ ಅಂತ. ಬಟ್ ಜೀವನ ಅಂತ ಬಂದಾಗ ಕೊನೆವರೆಗೂ ಯಾರಿರ್ತಾರೆ. ಅಂಡ್ ಈಗಿನ ಒಂದು ಸಮಾಜನ ನಾವು ನೋಡಿರ್ತೀವಿ ಅಲ್ವಾ, ಹೇಗೆಲ್ಲ ಮಾತಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನ್ ಬೇರೆಯವ್ರನ್ನ ಮದ್ವೆ ಆಗಿ ಇವ್ರ ಹತ್ರ ಒಂದು ಕ್ಷಣಕ್ಕೆ ಏನಾದ್ರೂ ಒಂದು ಫೋನ್ ಮಾಡಿ ಮಾತಾಡಿದ್ರೆ ಅದೇ ಫ್ಯಾಮಿಲಿ ಹೇಗೆಲ್ಲ ಮಾತಾಡುತ್ತೆ ಯೋಚನೆ ಮಾಡಿ. ಸೊ ಅಂತಹ ಚಾನ್ಸಸ್ಗೆ ನಾನು ಹೋಗೋವಂಥದ್ದು ಬೇಡವೇ ಬೇಡಾಗಿತ್ತು. ಇಲ್ಲ ಪರವಾಗಿಲ್ಲ, ಅಂದ್ರೆ ಆಲ್ರೆಡಿ ಹೇಳಿದೀನಿ ನಾನು ಮದ್ವೆ ಇವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ. ಇಟ್ಸ್ ಓಕೆ, ಲೆಟ್ ಮಿ ಗೋ ಅಂದ್ರೆ ಒಂಥರ ಹಠ. ನಾನ್ ರೆಬಲ್ ಆಗಿದ್ದು ನಿಜ ಅಂತೂ ನಿಜ. ಬಟ್ ಈಗ ಮಾತಾಡ್ತಾರೆ ಅವಳು ಬೇರೆಯವ್ರನ್ನ ಮದ್ವೆ ಆಗಿದ್ರೆ ಹೆಂಗಿರ್ತಿದ್ಲು, ಅವನ ಮದ್ವೆ ಆಗಿ ಅನ್ಭೋಗ್ಸಿದಾಳೆ. ಬಟ್ ನಾನು ನೆಮ್ಮದಿಯಾಗೇ ಇದ್ದೀನಿ, ಖುಷಿಯಾಗೇ ಇದ್ದೀನಿ. ನಾನು ಹೇಳ್ಕೊಂಡಿದ್ದೀನಿ ದಟ್ ಏನು ಸದ್ಯಕ್ಕೆ ಏನೂ ಇಲ್ಲದೆ ಇರ್ಬೋದು. ಬಟ್ ಏನೂ ಇಲ್ಲ ಅಂದ್ರೆ ಅರ್ಥ ಅಂದ್ರೆ ಒಡವೆ ಅದನ್ನ ಹೇಳು. ಜಸ್ಟ್ ಒಡವೆ ಒಂದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಎಲ್ಲಾನು ಇದೆ. ಅಂದ್ರೆ ನಾವು ಅಂದ್ರೆ ತುಂಬಾ ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ ದೇವ್ರು, ಆರೋಗ್ಯವಾದ ಮಕ್ಕಳು. ಇನ್ನೇನ್ ಅದಕ್ಕಿಂತ ಇನ್ನೇನ್ ಬೇಕು ಜೀವನದಲ್ಲಿ. ಅಷ್ಟೇನೆ, ಖುಷಿ ಇದೆ, ನೆಮ್ಮದಿ ಇದೆ. ಕೆಲವು ಸಂಬಂಧಗಳು ಇಲ್ಲ, ಅದು ತುಂಬಾ ಕೊರಗಿದೆ. ಅದು ಬಿಟ್ರೆ ಇದೇನೆ ಕಾರಣ ಮೇ 16ಗೆ ನಾನು ಯಾಕೆ ಡಿಸಿಷನ್ ತಗೊಂಡಿದ್ದು ಅಂತ. ಅಂಡ್ ಅವತ್ತೇ ಯಾಕೆ ಅಂತಾನು ಅದೂನು ಊಹಾಪೋಹ ಇದೆ. ನಾವಿಲ್ಲ ಅಂತ ಮೇ 16 ಮದ್ವೆ ಆದ್ರು ಹಾಗೆ ಹೀಗೆ ಅಂತ. ಅದು ಏನು ಯಾರಿಗೂ ಎದ್ರುಕೊಂಡೇನು ಇಲ್ಲ. ಇವ್ರು ಹೆಂಗ್ ಪ್ಲಾನ್ ಮಾಡಿದ್ರು ನನ್ಗೇನು ಗೊತ್ತಿಲ್ಲ. ಅವತ್ತು ನಾನು ಡಿಸಿಷನ್ ಹೇಳಿದ್ದು ದಟ್ ಈಸ್ ಅಕ್ಟೋಬರ್ 8 ಅನ್ಸುತ್ತೆ. ನಾನು ಅವತ್ತು ಫೋನ್ ಮಾಡಿ ಹೇಳಿದ್ದು, ನಾನು ಈ ತರ ನಿಂದು ಡಿಸಿಷನ್ ಏನು ಅಂತ ಅಂದಾಗ, ಯಾವತ್ತೇ ಆದ್ರೂ ನಾನು ವೇಟ್ ಮಾಡ್ತೀನಿ, ನಾನಂತೂ ಬೇರೆಯವ್ರನ್ನ ಮದ್ವೆ ಆಗಲ್ಲ. ಅದಾದ್ಮೇಲೆ ಯಾವತ್ತಿ ಹೇಗ್ ಪ್ಲಾನ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಂಗೆ ಈ ತರ ಇಂಥ ದಿನ ನಮ್ ಮದ್ವೆ ಅಂತ ಅಂದಾಗ್ಲೂ ನನಗೆ ಕ್ಲಾರಿಟಿನೇ ಇರಲಿಲ್ಲ. ಏನೂ ಇಲ್ಲ, ನೀನ್ ಮನೆಯಿಂದ ಆಚೆ, ನಾನು ಮನೆಯಿಂದ ಆಚೆ ಬರುವಾಗ್ಲೂ ಅಷ್ಟೇ ನಾನು ಏನನ್ನೂ ತಗೊಂಡ್ ಬರ್ಲಿಲ್ಲ. ಯಾವ ಮಾಮೂಲಿ ಬಟ್ಟೆ. ಅವತ್ತು ನಾನು ಸ್ನಾನನೂ ಮಾಡಿರ್ಲಿಲ್ಲ. ಅಷ್ಟೊಂದೆಲ್ಲ ಡೀಪ್ ಆಗಿ ಹೇಳೋದು ಬೇಡ ಅನ್ಸುತ್ತೆ, ನನಗೆ ಒಂಥರ ಅನ್ಸುತ್ತೆ. ಸೊ ಸ್ನಾನನೂ ಮಾಡಿರ್ಲಿಲ್ಲ, ಬಂದು ಹೊರಗಡೆ ಎಲ್ಲ ಅದಾಗಿದ್ದು. ಸೊ ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ಇದೊಂದು ಕಾರಣ. ಅಂದ್ರೆ ಈ ಕ್ಷಣಕ್ಕೂ ನಾನು ಹೇಳ್ತೀನಿ ದಟ್ ಏನು ತಪ್ಪು ಮಾಡಿದೀವಿ ಇಲ್ಲ ಅಂತ ಇಲ್ಲ. ಆದ್ರೆ ಆ ತಪ್ಪು ಆಗೋದಕ್ಕೂನು ನಾವಿಬ್ರೇ ಕಾರಣ ಅಲ್ಲ ಅಂತ ಈಗ್ಲೂ ಅನ್ಸುತ್ತೆ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ, ಒಂದ್ ಕೈಲಿ ಯಾವತ್ತೂ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ನಾವು ಕೇಳಿದಾಗ ಮಾಡ್ಕೊಟ್ಟಿದ್ರೆ ಏನಾಯ್ತದೆ, ಹೆಣ್ಣು ಕೊಡೋದು. ಹೆಣ್ಣು ಕೇಳಕ್ ನೀನ್ ಬರ್ಬೇಕಾಯ್ತು ಹಾಗೆ ಹೀಗೆ. ನಾನ್ ಬರೋದ್ಕಿಂತ ನಮ್ಮ ಅಪ್ಪ ಅಮ್ಮನ್ ಕಳಿಸಿದ್ರೆ ಮುಖ್ಯ ಅಂದ್ಬಿಟ್ಟು ಇವ್ರ ಅಪ್ಪನಿಗೆಲ್ಲ ಫೋನ್ ಮಾಡಿಸಿ ಎಲ್ಲ ಮಾಡಿದ್ರೆ. ಸೊ ಇವ್ರು ಯಾವುದಕ್ಕೂ ರೆಸ್ಪಾಂಡ್ ಮಾಡೋ ಇದಿರ್ಲಿಲ್ಲ. ನನಗೆ ಇವಳನ್ನ ಕಳ್ಕೊಳ್ಳೋ ಇದಿರ್ಲಿಲ್ಲ. ಸೊ ಯಾಕೆಂದ್ರೆ ಇಬ್ಬರದು ಒಂದೇ ಡಿಸಿಷನ್ ಆಗಿತ್ತು. ಸೊ ಆಮೇಲೆ ನಮ್ಮ ಅಪ್ಪನ ಕಡೆಯಿಂದ ಎಲ್ಲ ಫೋನ್ ಮಾಡಿಸಿ, ನಾನು ಒಪ್ಸೋಕ್ಕೇನು ತುಂಬ ಈಸಿ ಆಗಿರಲಿಲ್ಲ. ನನ್ನ ಮನೇಲೂ ತುಂಬ ಕಷ್ಟ ಆಗಿತ್ತು. ಆಮೇಲೆ ನಮ್ಮ ಮನೇಲಿ ಒಪ್ಕೊಂಡು ಮೇ 16 ಮದುವೆ ಆಯಿತು. ಮದುವೆ ಆದಾಗಲೂ ಭಯ ಹಿಂಗೆ ಅಂತ ಆಯಿತು. ಸ್ಟೇಷನ್ ಎಲ್ಲ ಮುಗಿಸಿ ಅವತ್ತೇ ಎಲ್ಲ ಇವರಪ್ಪ ಅಮ್ಮಗೆಲ್ಲ ಇನ್ಫಾರ್ಮ್ ಮಾಡಿಸಿ ಎಲ್ಲ ಇದು ಮಾಡಿ, ಎಲ್ಲ ಸ್ಟೇಷನಲ್ಲೆಲ್ಲ ಇದು ಮಾಡಿ ಮುಗಿಸ್ಬಿಟ್ಟು ಕರ್ಕೊಂಬಂದೆ ಮನೆಗೆ. ಸೇರಿಸ್ತಾರೋ ಇಲ್ವೋ ಅನ್ನೋದು ಡೌಟ್. ದಾರಿಲಿ ಬರ್ಬೇಕಾದ್ರೆ ಅದನ್ನು ಹೇಳಿದೆ, ಸೇರಿಸ್ಲಿಲ್ಲ ಅಂದರೆ ಗೊತ್ತಿಲ್ಲ, ಒಪ್ಪಲಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ. ಇವತ್ತೊಂದಿನ ಲಾಡ್ಜಲ್ಲಿ ಇದ್ಬಿಟ್ಟು, ಇಲ್ಲಾಂದ್ರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಒಂದು 2 ದಿನದಷ್ಟೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಅಂದಿದೆ. ಬಟ್ ನನಗೆ ಇನ್ನೊಂದು ನಮ್ಮ ಮನೇಲಿ ಒಪ್ತಾರೆ ಅನ್ನೋದು ಒಂದು 99% ಕಾನ್ಫಿಡೆನ್ಸ್ ಇತ್ತು. ಆಮೇಲೆ 1% ಏನಾದರೂ ಡೌಟ್ ಇರಲೇಬೇಕಲ್ಲ ಅಂದ್ಬಿಟ್ಟು. ಬಟ್ ಆದ್ರೂ ಅವತ್ತು ಒಂದು ಸ್ವಲ್ಪ ದುಡ್ಡೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ಹೇಳೋಕ್ಕಾಗಲ್ವಲ್ಲ, ಒಪ್ತಾರೋ ಇಲ್ವೋ, ಆಚೆ ಕಳಿಸ್ತಾರೋ ಇಲ್ಲ, ಏನಾರು ನಿಜವೂ ಹಾಳಾಗೋಗು ಅಂತಾರೋ ಅಂತ. ಆಮೇಲೆ ಹಂಗೂ ಒಪ್ಪಿರಲಿಲ್ಲ ನಮ್ಮಮ್ಮ, ಅದು ಇದು ಅಂತ ಎಲ್ಲ ಇದು ಮಾಡಿದ್ರು. ಆಮೇಲೆ ಆಗೋ ಈಗ ಎಲ್ಲ ಒಳಗಡೆ ಕರ್ಕೊಂಡ್ರು. ಏನು ಹೇಳ್ತಿದ್ದೆ, ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಅವಿಷ್ಕಾ. ನಾವು ಅದಕ್ಕೆ ಎಲ್ಲರೂ ಹೋದಾಗ ವಿಡಿಯೋ ಮಾಡೋದು, ಈ ಕಾರಲ್ಲಿ ಆರಾಮಾಗಿ ಕೂತಿರ್ತಾರೆ, ಹೆಂಗೆ ಅಂದ್ರೆ ಮಲ್ಕೊಬಿಡ್ತಾರೆ ಕಾರಲ್ಲಿ ಹೋಗ್ತಾ ಇದ್ದಂಗೆ. ಸೊ ಅವಾಗ ವಿಡಿಯೋ ಮಾಡ್ಕೊಳ್ಳೋದು, ಏನಾರು ಹೇಳ್ಬೇಕು ಅಂದಾಗ ಲಾಸ್ಟ್ ಟೈಮ್ ತುಂಬಾ ಕೂತ್ಕೊಂಡು ಮಾಡಿ ಜೊತೆಲಿ ಮಾಡಿ ಅಂತ ಜೊತೆಲಿ ಮಾಡಿದ್ರೆ ಇದು ನೋಡಿ 11:30 12 ಗಂಟೆ ಟೈಮ್ ಆದ್ರೂ ಅದೇ ಒಂದು ಕಾರಣ. ಪೇರೆಂಟ್ಸ್ಗೆ ಏನಾದ್ರು ಆದ್ರೆ ಬೇಡ ಅಂತ. ಅಂಡ್ ಮನೆಯಿಂದ ಆಚೆ ಬರುವಾಗ್ಲೂ ಲೈಕ್ ಜಿಂಗ್ ಚಾಕ್ ಆಗಿ ಆರಾಮಾಗಿ, ಅಯ್ಯೋ ಇವ್ರು ಏನಾದ್ರು ನನಗೇನು ಆ ಥರ ಇಲ್ಲ.
ದೇವರಲ್ಲಿ ಒಂದೇ ಕೇಳ್ಕೊಂಡ್ ಬಂದಿದ್ದು, ನಾನ್ ಮಾಡ್ತಿರೋ ತಪ್ಪು, ಬಟ್ ಜೀವನಕ್ಕೋಸ್ಕರ ಮಾಡ್ತಿದ್ದೀನಿ. ಆ ಹಂಗಂತ ಅಂದ್ಬಿಟ್ಟು ಏನ್ ಮದ್ವೆ ಮಾಡ್ದೇನು ಏನು ಮನೇಲೆ ನಾನು ಹಾಗೆ ನಾನ್ ಯಾರ್ನೂ ಆಗಲ್ಲ, ಇಲ್ಲ ನೀನ್ ಸ್ವಲ್ಪ ವರ್ಷ ಬಿಟ್ಬಿಟ್ಟು ಯಾರನ್ನಾರ ಆಗ್ಲೇಬೇಕು, ಹಾಗೆ ಇರಕ್ಕಾಗಲ್ಲ, ಹಾಗೆ ಹೀಗೆ. ಅಂಡ್ ಅವಾಗ ಬ್ಲಾಕ್ ಮೇಲ್ಸ್, ಮನೆಯವ್ರ ಪಾಯ್ಸನ್ ತಗೊಂಡ್ಬಿಟ್ಟಿದ್ದಾರೆ, ಅದೆಲ್ಲ ಆಗ್ತಿದ್ದಾಗ ಈ ತರ ಡಿಸಿಷನ್ ತಗೊಳ್ಳೋದು ಹೇಗಿದ್ರು ಬಿಡಲ್ಲ. ಅಂದ್ರೆ ಐದರ್ ಐ ಹ್ಯಾವ್ ಟು ಲೂಸ್ ಮೈ ಲೈಫ್, ಅಥವಾ ಈ ರೀತಿ ಈ ಸ್ಟೆಪ್ಸ್ ನ ತಗೊಳ್ಬೇಕು ಅಂತ ಡಿಸೈಡ್ ಆಗಿದ್ದು ಅಷ್ಟೇ. ಅಂಡ್ ಇವ್ರು ಹೇಳಿದ್ರು ಅಲ್ಲ, ಇವ್ರ ಮನೆಗೆ ಕರ್ಸ್ ಅಂದ್ರೆ ಒಳಗಡೆ ಕರ್ಸ್ಕೊಳ್ಳೋದು ಅಂದ್ರೆ ಏನಂತ ಹೇಳೋದು, ನಂಗೆ ಓದೋರು ಓಡ್ ಬಂದೋರು ಆ ತರ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಆ ಹೊಸ್ಲಲ್ಲಿ ನಿಂತಿದ್ದೀನಿ, ಅವ್ರ ರಿಲೇಷನ್ ಅವರು ಕೆಲವ್ರನ್ನ ಕರ್ಸಿದ್ದಾರೆ, ಇನ್ನು ಒಳಗಡೆ ಎಲ್ಲ ಇದ್ ಮಾಡ್ತಿದಾರೆ. ಅಂದ್ರೆ ಹೇಗೆ ಅಂತಂದ್ರೆ ಆ ಒಂದು ಟೈಮಲ್ಲಿ ಇರುತ್ತಲ್ಲ, ಅಂದ್ರೆ ಏನೋ ಆಸೆ ಅಂದ್ರೆ ಮದ್ವೆ ಅಂದ್ರೇನೆ ಒಂದ್ ದೊಡ್ಡ ಆಸೆ, ಜೀವನ ಅನ್ನೋದು ಇನ್ನೊಂದ್ ದೊಡ್ಡ ಆಸೆ. ಅದನ್ನ ಅಷ್ಟು ಆಸೆ ಪಟ್ಟಿದ್ನ ಈ ರೀತಿ ನಾನು ಒಂದ್ ಮನೆಗೆ, ಐ ಥಿಂಕ್ ಐ ವಾಸ್ ವೇರಿಂಗ್ ಒಂದು ಯೆಲ್ಲೋ ಕಲರ್ ಕುರ್ತಾ, ರೆಡ್ ಕಲರ್ ಎಲ್ಲಾನು ಇವರೇ ತಗೊಂಡ್ ಬಂದಿದ್ದು ಹೊಸದು ಎಲ್ಲಾನು ಪರ್ಚೇಸ್ ಮಾಡಿ. ಈ ತರ ಒಂದ್ ಕೈಯಲ್ಲಿ ಒಂದ್ ಮೆಹಂದಿ ಇಲ್ಲ, ಒಂದು ಏನೂ ಇಲ್ಲ. ಈ ತರ ಅಂದ್ರೆ ತುಂಬಾ ಈಗ್ಲೂನು ಅದು ಎಷ್ಟು ಹರ್ಟ್ ಅಂತಂದ್ರೆ, ನಿನ್ನ ಹಣೆ ಬರ, ನೀನ್ ಏನಾರ ಮಾಡ್ಕೋ, ಸತ್ರು ನಿಂದೇನೆ, ಬದುಕಿದ್ರು ನಿಂದೇನೆ, ನಿನ್ ಜೀವನ ನೀನ್ ನೋಡ್ಕೋ ಅಂತ ಅಂದ್ಬಿಟ್ಟಿದ್ರೆ, ಒಪ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓನ್ಲಿ ಥಿಂಗ್ ವಾಸ್ ಕಾಸ್ಟ್. ಕ್ಯಾಸ್ಟ್ ಅನ್ನೋದ್ಕಿಂತ ಕ್ಯಾಸ್ಟ್ ಅನ್ನೋದು ಬರ್ಲಿಲ್ಲ ಅಲ್ಲಿ, ತುಂಬಾ ಈಗೋ ಅನ್ನೋದು. ನನ್ನ ಮಾತು ನಾನೇ 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 ಅಂದವ್ರು ಇವತ್ತವರೆಗೂ ಯಾರು ಉದ್ಧಾರ ಆಗಿಲ್ಲ, ಉದ್ಧಾರ ಆಗಕ್ಕೆ ಚಾನ್ಸು ಇಲ್ಲ. ದೊಡ್ಡವ್ರು ಹೇಳಿರೋ ಮಾತಿದು. ಅಂದರೆ ಇವತ್ತೇನು ನಾನು ಇಲ್ಲಿ ಕೂತ್ಕೊಂಡು ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರು ಮಾಡ್ತಾರೆ ಅನ್ನೋದಕ್ಕಿಂತ ಮಕ್ಕಳು ಜೀವನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ವಿಷಯದಲ್ಲಿ ನೋಡಲಿಲ್ಲ, ಮತ್ತು ಯೋಚನೆನೂ ಕೂಡ ಮಾಡಲಿಲ್ಲ. ಜಸ್ಟ್ ಒಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ, ಒಂದು ಚಾನ್ಸ್ ಕೊಟ್ಟಿದ್ರೆ ಆಗೋಗಿತ್ತು. ನಾನೇನೋ ಅಂತ ಕೆಟ್ಟ ಇದರಲ್ಲಿ ಏನೋ ಇಲ್ಲ, ಪೊಲೀಸ್ ಸ್ಟೇಷನ್ನು ಕೋರ್ಟು ಕೇಸು ಅಂತ ಅಲ್ಲಿ ಅಂಥದ್ದು ಏನೋ ಇರಲಿಲ್ಲ ನನ್ನ ಲೈಫಲ್ಲಿ. ಅಂದರೆ ಆ ರೀತಿ ಏನು ಹುಡುಗನೂ ಅಲ್ಲ ನಾನು. ತುಂಬ ಚೆನ್ನಾಗೇ ಇದ್ದೆ, ಯಾವಾಗಲೂ ಬಿಸ್ನೆಸ್ ಮಾಡ್ತಾಯಿದ್ದೆ, ಎಲ್ಲನೂ ಇತ್ತು. ಬಟ್ ಏನಂದರೆ ಆಮೇಲೆ ಇನ್ನೊಂದು ಮೇಯ್ನ್ ರೀಸನ್ ಏನು ಕೊಟ್ಟಿದ್ದು ಅಂತಂದರೆ ಸಾಲ. ಅವಾಗ ಮನೆ ಕಟ್ಟಿದ್ದು ಸಾಲ ಇತ್ತು. ನಾನು ಇನ್ನೊಂದು ನಮ್ಮ ಪ್ರೀತಿಗೆ ತುಂಬ ಸ್ಟ್ರಾಂಗ್ ಆಗಿದ್ದಿದ್ದು ಆಗಲಿ, ಏನೇ ಒಂದು ರಿಲೇಷನ್ಶಿಪ್ ಇಷ್ಟು ದಿನ ಉಳಿದಿದೆ ಅನ್ನೋದಕ್ಕೆ ನಾನಾಗಲಿ ಅವರಾಗಲಿ ಸುಳ್ಳು ಹೇಳಲ್ಲ. ನಮ್ಮಿಬ್ಬರ ಮಧ್ಯೆ ಏನೇ ಇದ್ರೂ ನಾವು ಸುಳ್ಳು ಹೇಳ್ಕೊಳ್ಳಲ್ಲ. ಏನೇ ತಪ್ಪು ಮಾಡಿರಲಿ, ಏನೇ ಸರಿ ಮಾಡಿರಲಿ, ಇವತ್ತು ಏನದು ಈಗ ಹೇಳ್ಬೇಕು ಅಂದಾಗ ಹೇಳ್ಕೊಬಿಡ್ತೀವಿ. ನಾನು ಹೇಳಿದ್ದೆ, ನನಗೆ ಇಷ್ಟು ಸಾಲ ಇದೆ, ನಮ್ಮ ಮನೇಲಿ ಇಷ್ಟು ಸಾಲ ಇದೆ, ನಮ್ಮ ಮನೇಲಿ ಇಷ್ಟು ಇನ್ಕಮ್ ಇದೆ, ನಾವು ಇದೇ ಥರನೇ ಇರೋದು, ಸರಿನಾ, ನಮಗೆ ಇಷ್ಟು ಕಮಿಟ್ಮೆಂಟಲ್ಲಿ ಇಷ್ಟೇ ಉಳಿಯೋದು, ನನಗೆ ಅಂತ ಇವಾಗ ಏನೂ ಇಲ್ಲ. ಇದೆಲ್ಲ ಒಪ್ಕೊಂಡು ಇದೆಲ್ಲ ಫೇಸ್ ಮಾಡಿ ಬರ್ತೀನಿ ಅನ್ನಂಗಿದ್ರೆ, ಮದುವೆ ಆಗಿ ನನ್ನ ಜೊತೆ ಇರ್ತೀನಿ ಅನ್ನಂಗಿದ್ರೆ. ಬಟ್ ಒಂದು ಸಲ ಡಿಸಿಷನ್ ತೊಗೊಳ್ಳೋದು, ಆ ಡಿಸಿಷನ್ ತೊಗೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಒಂದು ಸಲ ಬಂದಮೇಲೆ ಮತ್ತೆ ಹೋಗೋದಾಗಲಿ ಅದಾಗಲಿ ಇದಾಗಲಿ ಮಾಡಂಗಿರೋ ದಯವಿಟ್ಟು ಬರಬೇಡ ಅಂತಲೇ ಹೇಳಿದ್ದೆ ನಾನು. ಯಾಕೆಂದರೆ ಎಲ್ಲರನ್ನೂ ಎದುರಾಕೊಂಡು ಬಾಳ್ಬೇಕಾದ್ರೆ ನಾವು ಅದೇ ರೀತಿಯಾಗಿ ಇರಬೇಕಾಗತ್ತೆ. ಕಷ್ಟ ಆಗಲಿ ಸುಖ ಆಗಲಿ ಪ್ರತಿ ಒಂದರಲ್ಲೂ ಕೈ ಜೋಡಿಸ್ಕೊಂಡು ಹೋದ್ರೇ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ಸೊ ಅದರಿಂದನೇ ಇಷ್ಟೆಲ್ಲ ಹೇಳಿ, ಅದಾದಮೇಲೆ ಮದುವೆ ಆಗಿ ನಮ್ಮ ಮನೆಯಲ್ಲಿ ಎಲ್ಲ ಇದಾಗಿ, ಮದುವೆ ಆದಮೇಲೂ ಏನು ತುಂಬ ಈಸಿ ಲೈಫ್ ಏನು ಪಟ್ಟಿಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಅಂದರೆ ತುಂಬ. ಅದರಲ್ಲೂ ಮದುವೆ ಆಗಿ ಡೈಲಿ ಡ್ಯೂಟಿ ಮಾಡ್ಕೊಂಬರ್ತಾಯಿದ್ದೆ. ಪಾಪ ಅವ್ರನ್ನ 15 ದಿನಕ್ಕೆ ಕೆಲಸ ಸಿಕ್ತು, ಕೆಲಸಕ್ಕೆ ಹೋದರು. ಅವತ್ತು ಇದಾಯಿತು. ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಅದಿತಿ ಪ್ರೆಗ್ನೆಂಟಲ್ಲಿ ಅವ್ರ ಕೆಲಸ ನಾನೇ ಬಿಡಿಸಿದ್ದು. ಅವತ್ತಿಂದ ಇವತ್ತವರೆಗೂ ಕೆಲಸಕ್ಕೇನು ಹೋಗ್ತಾ ಇಲ್ಲ. ಅಂದರೆ ನಾವು ಮದುವೆ ಆಗಿದ್ದು 2019, ಅಪ್ಪಿ ಹೋಗ್ತಾರೆ 2019. ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದು 2022 ಫೆಬ್ರವರಿ, ಅಂದರೆ 3 years ಗ್ಯಾಪ್. ಸೊ ಯಾವುದೂ ಐಸ್ ಮೇಲೆ ಕೇಕ್ ಥರ ಇರಲಿಲ್ಲ. ಅಂದರೆ ಮದುವೆ ಅನ್ನೋದು ಕನಸು ಅದಾಗಲಿಲ್ಲ. ಅಂದರೆ ನೋವು, ಅಂದರೆ ಯಾರ ಮೇಲೂ ಈಗ್ಲೂ ನನಗೇನು ಜಿದ್ದಿಲ್ಲ. ಬಟ್ ಒಂದೇ ಒಂದು ಇದು ಚಾನ್ಸ್ ಕೊಡ್ಬೋದಿತ್ತು ಅನ್ನೋದು ಈಗ್ಲೂ ಇದೆ. ಆ್ಯಂಡ್ ಈಗ್ಲೂ ಹೇಳೋದಷ್ಟೇನೆ, ತಂದೆ ತಾಯಿಗೆ ಯಾವ ಹೆಣ್ಮಕ್ಳು ಈ ರೀತಿ ಮಾಡಬಾರ್ದು. ಅಂದರೆ ಅಂದರೆ ಏನಂತ ಹೇಳೋದು, ಅವ್ರಿಗೂ ಪಾಪ ಹೋದ ಕಡೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ, ನಿಮ್ಮ ಮಗಳು ಈ ರೀತಿ ಮಾಡ್ಬಿಟ್ಲು ಎಲ್ಲ ಇರುತ್ತೆ. ಬಟ್ ಆದರೂ ಆ ಒಂದು ಸಿಚುಯೇಷನಲ್ಲಿ
ನಾನ್ ಮಾಡಿದ್ದೆ ಸರಿ ಅಂತ ಅನ್ಸಿದ್ದು ಇದೆ. ಯಾಕಂತಂದ್ರೆ ಸೊ ಏನ್ ಹೇಳೋದು, ನಂಗೆ ತುಂಬಾ ಇಮೋಷನಲ್ ಫೀಲ್ ಆಗ್ತಿದೆ. ಆ ಟೈಮಲ್ಲಿ ಮಾಡಿದ ತಪ್ಪೇನೆ. ಬಟ್ ಆ ತಪ್ಪು ಮಾಡದೇ ಇರೋದಕ್ಕೂ ದಾರಿನೇ ಇರ್ಲಿಲ್ಲ. ಏನಾದ್ರೂ ಮಾಡ್ಲಿ ಅಂದ್ರೆ, ಈಗ ನಾನ್ ಬೇರೆಯವ್ರನ್ನ ಮದ್ವೆ ಆಗಿದ್ದಿದ್ರು ಅದು ಒಂದ್ ದೊಡ್ಡ ತಪ್ಪು. ಇತ್ತ ಇವ್ರ ಜೀವನನೂ ಹಾಳ್ ಮಾಡ್ದಂಗೆ, ಇತ್ತ ಬೇರೆಯವ್ರ್ ಮದ್ವೆ ಆಗಿ ಬೇರೆಯವ್ರ ಜೀವನನೂ ಹಾಳ್ ಮಾಡ್ದಂಗೆ. ಆಮೇಲೆ ನನಗ್ ಅವ್ರ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಅವ್ರ ಮನೆಯಲ್ಲೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ, ಓ ಇವಳು ಇಷ್ಟು ವರ್ಷ ಲವ್ ಮಾಡಿದ್ಲಂತೆ ಹಾಗೆ ಹೀಗೆ ಅಂತ ಅಲ್ಲೂ ಜೀವನ ನಾನು ಇದೆಲ್ಲ ಯೋಚನೆ ಮಾಡಿದ್ದ ಒಂದ್ 7 ಇಯರ್ಸ್ ಅಲ್ಲಿ. ಯಾರು ಯೋಚನೆ ಮಾಡ್ಲಿಲ್ಲ. ಬಟ್ ಮಾಡ್ಬೇಕಿತ್ತು ಅಂತ ಈ ಕ್ಷಣಕ್ಕೂ ಅನ್ಸುತ್ತೆ. ಮಾಡಿದಿದ್ರೆ ಅವರು ನನ್ಗೆ ನಾನ್ ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ ಅಂತ ಈಗ್ಲೂ ಅನ್ಸುತ್ತೆ. ಅಂದ್ರೆ ಅದೇ ಆ ಬೇರೆಯವ್ರನ್ನ ಯಾರನ್ನಾರು ಮದ್ವೆ ಆಗಿ ಆ ಅತ್ತೆ ಗೊತ್ತಾಗಿ, ಆ ಮಾವಂಗ್ ಗೊತ್ತಾಗಿ ತಪ್ಪಿರ್ಬೋದು. ಬಟ್ ಸ್ಟಿಲ್ ಅದೆಲ್ಲ ಯೋಚನೆ ಮಾಡಿದ್ದೆ ನಾನು. ಆಮೇಲೆ ಆ ಹುಡ್ಗನ್ ಜೀವನ, ಆ ಹುಡ್ಗ ಏನು ಇವಾಗ ಆಯ್ತು ಸರಿ ಆಯ್ತು, ನಾನು ಅಪ್ಪ ಅಮ್ಮಗೋಸ್ಕರ ಮದ್ವೆ ಆದೆ ಅಂತ ನಾನ್ ಆಗ್ಬಿಟ್ಟಿದ್ದಿದ್ರುನು ಆ ಹುಡ್ಗ ಯಾವ ರೀತಿ ನನ್ನನ್ನ ಟ್ರೀಟ್ ಮಾಡ್ತಿದ್ನೋ ಅದೆಲ್ಲ ಯೋಚನೆ ಮಾಡಿನೇ ಈ ಡಿಸಿಷನ್. ಬಟ್ ಗೊತ್ತಿಲ್ಲ, ಯಾವತ್ತೂ ಡೈರೆಕ್ಟ್ ಆಗಿ ಕೇಳೇ ಇಲ್ಲ ನಾನು ದಟ್ ನಾನ್ ಮಾಡಿರೋ ತಪ್ಪು ಸಾರಿ ಅಂತ. ಬಟ್ ಮನ್ಸಲ್ಲಿ ಪ್ರತಿ ದಿನ ಅದ್ ಕೊರಗಿದ್ದೇ ಇರುತ್ತೆ.